ಶ್ರೀ ಕುವೆಂಪು ಶತಮಾನೋತ್ಸವ ಉನ್ನತೀಕರಿಸಿದ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ಆಲೆಪದರು 2025-26 ಸಾಲಿನಲ್ಲಿ ವಿದ್ಯಾರ್ಥಿ ಸಂಸ್ಥೆ ಚುನಾವಣೆಯನ್ನು ಮಾಡಬೇಕಂತ ನಾವು ಹಮ್ಮಿಕೊಂಡಿದ್ದೇವೆ. ಇಂದಿನ ಚುನಾವಣೆಯಲ್ಲಿ ಪ್ರಿಸೈಡಿಂಗ್ ಆಫೀಸರ್ ಆಗಿ ನಮ್ಮ ಮುಖ್ಯೋಪಾಧ್ಯಾಯರಾದಂತಹ ದಾಕ್ಷಿಣಿ ಮೇಡಮ್ ಅವರಿದ್ದಾರೆ. ಅದೇ ರೀತಿಯಲ್ಲಿ ಪೋಲಿಂಗ್ ಅಧಿಕಾರಿ JPR ಆಗಿ ಪ್ರದೀಪ್ RS, ಮತಗಟ್ಟೆ ಅಧಿಕಾರಿ ವಿಲಾಸಿನಿ, ಅದೇ ರೀತಿಯಾಗಿ ಎರಡನೇ ಮತಗಟ್ಟೆ ಅಧಿಕಾರಿಯಾಗಿ ಸ್ವಾತಿ ಮೇಡಮ್ ಅವರು ಕಾರ್ಯನಿರ್ವಹಿಸ್ತಾ ಇದ್ದಾರೆ. EVM ಮಷಿನ್ ಮೂಲಕ ನಾವು ವೋಟ್ ಮಾಡಲಿಕ್ಕೆ ಮಾಡ್ತಾ ಇದ್ದೇವೆ. ಇಲ್ಲಿ ಬ್ಯಾಲೆಟ್ ಕೊಡ್ತೇವೆ. ಇಬ್ಬರು ವಿದ್ಯಾರ್ಥಿಗಳೊಳಗಡೆ ಎನ್ರೋಲ್ ಮಾಡ್ಕೊಂಡಿದ್ದಾರೆ, ಭುವನ್ ನಾಯಕ್ ಮತ್ತು ಚಾರ್ವಿ ಎಂ. ಇಲ್ಲಿ ಯಾರಿಗೆ ವೋಟ್ ಮಾಡ್ತಾರೆ ಈ ಫಂಡ್ ಬರುತ್ತೆ. ಮತ್ತೆ ಬ್ಯಾಲೆಟ್ ಕೊಡ್ತೇವೆ. ಉದಾಹರಣೆಗೆ ಚಾರ್ವಿ ಎಂ ವೋಟ್ ಕೊಟ್ಟರೆ ವೋಟಿಗೆ ಬರುತ್ತೆ. ಮತ್ತೆ ರಿಸಲ್ಟ್ ನೋಡಬೇಕು ಅಂತಂದ್ರೆ ಕ್ಲೋಸ್ ಮಾಡಿ ರಿಸಲ್ಟ್ ಅನ್ನು ಕೊಡಬೇಕು. ಭುವನ್ ನಾಯಕ್ 1 ವೋಟ್, ಚಾರ್ವಿ 1 ವೋಟ್. ಈ ರೀತಿಯಲ್ಲಿ ನಾವು ಮೊಬೈಲ್ ಮೂಲಕವಾಗಿ EVM ಮಷೀನ್ ಅಲ್ಲಿ ಎಲೆಕ್ಷನ್ ಮಾಡಲಿಕ್ಕೆ ನಿರ್ಧಾರ ಮಾಡಿದ್ದೇವೆ. ಶ್ರೀಮತಿ ಯಶವಂತಿ ಮತ್ತು ಶ್ರೀಮತಿ ರಾಜೇಶ್ವರಿ ಮೇಡಮ್ ಅವರು ಅಬ್ಸರ್ವರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಅದೇ ರೀತಿ ಎರಡು ಪಕ್ಷದ ಏಜೆಂಟ್ಗಳು ಕೂತಿದ್ದಾರೆ, ದೀಕ್ಷಿತ್ ಮತ್ತು ಹಿತಾ. ಮತದಾರರು ತಮ್ಮ ಹಕ್ಕನ್ನು ಚಲಾಯಿಸಲಿಕ್ಕೆ ಸರತಿ ಸಾಲಿನಲ್ಲಿ ನಿಂತಿದ್ದಾರೆ. ಅಕ್ಷರ ಭಟ್ 4ನೇ ತರಗತಿ. Very good. ಸರ್ವಜ್ಞ ನೆನೆಕಣ್ಯ ಮನುಜ ಕುಲ ಕುಲ ಕುಲವೆಂದು ಹೊಡೆದ ಹೇಳಿ ಫಲ ಇಲ್ಲ ಮಗ. ಈ ಜೀವನದಲ್ಲಿ ಇಂಥದ್ದಕ್ಕೆ 72 ವರ್ಷ ಆಯಿತು. ಇಂಥದ್ದೊಂದು ದೃಶ್ಯ ನಾನು ಕಾಣ್ತೇನೆ ಅಂತ ನಿಜವಾಗಿ ಯೋಚಿಸಲಿಲ್ಲ. ಎಲ್ಲ ಮಕ್ಕಳಿಗೂ ನಮ್ಮ ಹಾಗೆ ಹಿರಿಯರನ್ನು ಪ್ರೀತಿಸಿ ಅವರ ಜೀವನದಲ್ಲಿ ಅವರು ಇನ್ನೂ ಮುಂದೆ ಬಂದು ಬೆಳಗಬೇಕು, ಹಿರಿಯರನ್ನು ಸಂತೋಷಪಡಿಸಬೇಕು, ಹಿರಿಯರ ಹತ್ರ ಪ್ರೀತಿಯಿಂದ ವರ್ತಿಸಬೇಕು. ಹಿರಿಯರು ಎನ್ನುವುದು ದೇವರ ಸಮಾನ ಅಂತ ಯೋಚಿಸಿ
ಇದು ಹಸಿ ಕಸ, ವೆಟ್ ವೇಸ್ಟ್ ಅಂತ ಕನ್ನಡ ಇಂಗ್ಲಿಷ್ ಕರಿತೇವೆ. ನೀಲಿ ಬಣ್ಣದ ಡಸ್ಟ್ಬಿನ್ ಒಣ ಕಸ, ಡ್ರೈ ವೇಸ್ಟ್ ಅಂತ ಕರಿತೇವೆ. ಮತ್ತೊಂದು ಹಳದಿ ಬಣ್ಣದಲ್ಲಿರುವ ಡಸ್ಟ್ಬಿನ್ ಯಾವುದಕ್ಕೆ ಬಳಸ್ತೇವೆ? ಅಪಾಯಕಾರಿ ತ್ಯಾಜ್ಯ, ಡೇಂಜರಸ್ ವೇಸ್ಟ್, ಇವುಗಳಿಗೆ ಬಳಸ್ತೇವೆ ನಾವು. ಎಲ್ಲರಿಗೂ ನಮಸ್ತೆ. ನನ್ನ ಹೆಸರು ಅವನಿತಿ. ನಾನು 6ನೇ ತರಗತಿಯಲ್ಲಿ ಕಲಿತಿದ್ದೇನೆ. ನಮ್ಮ ಶಾಲೆ ಸುತ್ತಮುತ್ತಲು ಸ್ವಚ್ಛ ಇರಬೇಕಂದ್ರೆ ನಾವು ಕಸದ ಬಗ್ಗೆ ಜಾಗೃತರಾಗಿರಬೇಕು. ನಾವು ಕಸವನ್ನು ವಿಂಗಡಿಸಿ ಅದರಿಂದ ನಾವು ಪರಿಸರ ರಕ್ಷಣೆ, ಆರೋಗ್ಯ ಮತ್ತು ಪುನರ್ ಬಳಕೆಗೆ ಇದು ಸಹಾಯಕರವಾಗಿದೆ. ಈಗ ನಾನು ಹಸಿ ಕಸ, ಒಣ ಕಸ ಮತ್ತು ಅಪಾಯಕಾರಿ ವಸ್ತುಗಳ ಬಗ್ಗೆ ಬೇರೆ ಬೇರೆ ಡಸ್ಟ್ಬಿನ್ಗಳಲ್ಲಿ ಹಾಕುವ ಮಹತ್ವದ ಬಗ್ಗೆ ಹೇಳಲಿದ್ದೇನೆ. ಮೊದಲನೇದಾಗಿ ಹಸಿ ಕಸ. ಈ ಗ್ರೀನ್ ಡಬ್ಬೆಯಲ್ಲಿ ನಾವು ಹಸಿ ಕಸವನ್ನು ಹಾಕ್ತೇವೆ. ಇದರಲ್ಲಿ ಬಾಳೆಹಣ್ಣುಗಳ ಸಿಪ್ಪೆಗಳು ಮತ್ತು ತರಕಾರಿ ತುಂಡುಗಳು ಮತ್ತು ಹಣ್ಣಿನ ತುಂಡುಗಳು, ಎಲೆಗಳು, ಹೂಗಳೆಲ್ಲ ಇದರಲ್ಲಿ ಹಾಕ್ತೇವೆ. ನೋಡಿ, ಇದು ಗ್ರೀನ್ ಕಲರ್ ಆಗಿರ್ತದೆ, ಅದಕ್ಕೆ ಹಸಿ ಕಸದ ಡಬ್ಬೆ ಅಂತ ಹೇಳ್ತೇವೆ. ಮತ್ತೆ ಎರಡನೆಯದು ಒಣ ಕಸ. ಒಣ ಕಸದ್ದು ಡಾರ್ಕ್ ಬ್ಲೂ ಕಲರ್ ಇರ್ತದೆ, ಅದರ ಒಳಗೆ ಹಾಕಲಿಕ್ಕೆ. ಒಣ ಕಸಕ್ಕೆ ಉದಾಹರಣೆ ಯಾವುದಂದ್ರೆ ಪೇಪರ್, ಪ್ಲಾಸ್ಟಿಕ್ ಬಾಟಲ್ಗಳು, ಮತ್ತೆ ಇರೇಸರ್, ಪೆನ್ಸಿಲ್, ಟಿನ್ ಡಬ್ಬಿಗಳು, ಹಳೆಯ ಬಟ್ಟೆಗಳು ಇತ್ಯಾದಿಗಳನ್ನೆಲ್ಲ ಆ ಡಾರ್ಕ್ ಬ್ಲೂ ಕಲರ್ ಡಬ್ಬಿಯಲ್ಲಿ ಹಾಕ್ತೇವೆ. ಅದಕ್ಕೆ ಒಣ ಕಸ ಡಬ್ಬಿ ಅಂತ ಹೇಳ್ತೇವೆ. ಮೂರನೇದಾಗಿ ಅಪಾಯಕಾರಿ ವಸ್ತುಗಳನ್ನು ಹಾಕುವುದು. ಅದು ಹಳದಿ ಯೆಲ್ಲೋ ಕಲರ್ ಆಗಿರ್ತದೆ. ಅದರ ಒಳಗೆ ಟ್ಯೂಬ್ ಲೈಟ್, ಬಲ್ಬ್, ಮತ್ತೆ ಬ್ಯಾಟ್ರಿ, ಹಳೆಯ ಔಷಧಿಗಳು ಇತ್ಯಾದಿಗಳನ್ನೆಲ್ಲ ಯೆಲ್ಲೋ ಕಲರ್ ಡಬ್ಬಿಯಲ್ಲಿ ಹಾಕ್ತೇವೆ. ಅಂದ್ರೆ ಅಪಾಯಕಾರಿ ವಸ್ತುಗಳ ಡಬ್ಬಿಯಲ್ಲಿ ಹಾಕ್ತೇವೆ. ಈ ದಿನ ನಮ್ಮ ಶಾಲೆಯಲ್ಲಿ ಜಲ ಸಂರಕ್ಷಣೆ, ಜಲವನ್ನು ಸಂರಕ್ಷಿಸುವುದು ಹೇಗೆ, ಮುಂದಿನ ಪೀಳಿಗೆಗೆ ಅದರ ಪ್ರಯೋಜನ ಆಗಬೇಕಾದ್ರೆ ನಾವು ಇವತ್ತಿನ ದಿನಗಳಲ್ಲಿ ನಾವು ಏನು ಮಾಡಬೇಕು ಅಂತ ಹೇಳಿ ಎಲ್ಲರಿಗೂ ಕೂಡ ನೀರಿನ ಮಹತ್ವ, ಅದರ ಜೊತೆಯಲ್ಲಿ ಜಲ ಸಂರಕ್ಷಣೆಯನ್ನು ಮಾಡುವ ವಿಚಾರದಲ್ಲಿ ನಮ್ಮ ಶಾಲೆಯ ವಿದ್ಯಾರ್ಥಿಗಳಿಂದ ಒಂದು ಕಿರು ನಾಟಕ ಈಗ ನಡೀಲಿಕ್ಕಿದೆ. ವೇದಿಕೆ ಜಲದೇವತೆ ನಮ್ಮನ್ನು ಕ್ಷಮಿಸಿಬಿಡು. ಇನ್ನು ನಾವು ನೀರನ್ನು ಪೋಲು ಮಾಡುವುದಿಲ್ಲ. ದಯವಿಟ್ಟು ಈ ಸಲ ನಮಗೆ ಮಳೆಯನ್ನು ಕರುಣಿಸು ತಾಯಿ. ಏನು, ನಾನು ಈ ಸಲ ಮಳೆಯನ್ನು ತರಿಸಬೇಕೆ? ನೀವು ಅವತ್ತು ಎಷ್ಟು ನೀರುಗಳನ್ನು ಪೋಲು ಮಾಡಿದ್ದೀರಿ. ಇವತ್ತು ಮಳೆ ಬೇಕು ಎಂದು ನನ್ನ ಬಳಿ ಬಂದಿದ್ದೀರಾ. ನಾನು ಮಳೆಯನ್ನು ಕರುಣಿಸುವುದಿಲ್ಲ. ಸರಿ, ಹಾಗಾದರೆ ನಾನು ಮಳೆಯನ್ನು ಕರುಣಿಸುತ್ತೇನೆ. ಆದರೆ ನೀರನ್ನು ಮಿತವಾಗಿ ಹಾಗೂ ಸಂರಕ್ಷಿಸುವ ಜವಾಬ್ದಾರಿ ನಿಮ್ಮದು. ನನಗೆ ಉಪಾಯ ಬಂದಿದ್ದು, ನೀರನ್ನು ಸಂರಕ್ಷಿಸಬೇಕಾದರೆ ನಾವು ಇಂಗು ಗುಂಡಿ ಮಾಡೋಣ. ನೀವಿಬ್ಬರು ಅಲ್ಲೋ ಇಂಗು ಗುಂಡಿ ಮಾಡಿ, ನೀವೆಲ್ಲರೂ ನನಗೆ ಸಹಾಯ ಮಾಡಿ. ಇಂಗು ಗುಂಡಿಯನ್ನು ನೀರನ್ನು ಸಂಗ್ರಹಿಸಬಹುದು. ಇನ್ನು ಮುಂದೆ ನಾವು ನೀರನ್ನು ಪೋಲು ಮಾಡುವುದಿಲ್ಲ. ವಿಧ ವಿಧದಲ್ಲಿ ನೀರನ್ನು ಸಂಗ್ರಹಿಸಬಹುದು. ಮಳೆಯ ನೀರನ್ನು ಹಲವು ವಿಧಗಳಲ್ಲಿ ಸಂಗ್ರಹಿಸಬಹುದು. ಹರಿವು ಇರುವ ಟ್ಯಾಪ್ಗಳನ್ನು ಸರಿಪಡಿಸುವುದು, ಮಳೆಯ ನೀರನ್ನು ಸಂಗ್ರಹಣೆಗೆ, ಕೃಷಿಯಲ್ಲಿ ನೀರಿನ ಸದುಪಯೋಗ, ಮರಗಿಡಗಳನ್ನು ಬೆಳೆಸುವುದು ಮುಂತಾದ ಕ್ರಮಗಳು ಜಲ ಸಂರಕ್ಷಣೆಯಲ್ಲಿ ಸಹಾಯಕರವಾಗುತ್ತದೆ. ಭವಿಷ್ಯದ ಪೀಳಿಗೆಗೆ ಶುದ್ಧ ಮತ್ತು ಸಮೃದ್ಧಿ ಜಲವನ್ನು ಹೊತ್ತುಕೊಡುವುದು ನಮ್ಮ ಕರ್ತವ್ಯವಾಗಿದೆ. ಆದ್ದರಿಂದ ನಾವು